ಅಲ್ಲಣ್ಣ ಇಲ್ಲೇ ಮನಿ ಚಲೋ ಐತಲ್ಲ ಮತ್ತ್ಯಾಕ ಹೌದ್ಲಾ ಮತ್ತೆ ಬೇರೆ ಮನಿ ಕಟ್ಟಿಸ್ತಿದಿ ಆ ಅಲ್ಲ ಈ ಮನಿನ ನಿನಗೆ ಹೆಂಗ್ ಬೇಕಾ ಹಂಗ ಐತಿದು ಮಾಡರ್ನ್ ಮನಿ ಇರ್ಬೇಕಂತಂದು ಹಳ್ಳಿ ಮನಿನೆಲ್ಲ ಬೀಳಿಸಿ ಹಿಂಗ್ ಮಾಡಿಸಿದೆ ಮತ್ತಿನ್ನೇನ್ ಬೇಕಲ್ಲ ನಿನಗ ಇನ್ಯಾಕ್ ಬೇಕಾ ಹಂಗಲ್ಲವಾ ಒಂದ್ ನಿಮಿಷ ನಾ ಏನ್ ಹೇಳ್ತೀನಿ ಅನ್ನೋದು ಕೇಳ. ಈಗ ನನ್ನ ಕ್ಲೈಂಟ್ಸ್ ಬರ್ತಿರ್ತಾರ, ನನ್ನ ಆಫೀಸರ್ಸ್ ಬರ್ತಿರ್ತಾರ, ಅವ್ರಿಗೆಲ್ಲರಿಗೂ ನಾನು ಈ ಮನೆ ಕರ್ಕೊಂಬಂದು ಇಟ್ಕೊಳಕ್ ಆಗಂಗಿಲ್ಲ. ಆಮೇಲೆ ಎಲ್ಲ ನಾವಿರ್ತೀವಿ, ಮಕ್ಳಿರ್ತಾರ, ಡಿಸ್ಟರ್ಬ್ ಆಗುತ್ತೆ ನಮಗ. ಅದಕ್ಕೆ ಒಂದು ಇಷ್ಟು ದೊಡ್ಡ ಮನಿ ಇಲ್ಲ ಅಂದ್ರು ಒಂದ್ ಸಣ್ಣದಾಗ ಒಂದು ಮನಿ ಕಟ್ಟಿಸ್ತೀನಿ ಬಿಡಲ್ಲ. ಇಲ್ಲೇನ್ ಹಳ್ಳ್ಯಾಗ ಕಟ್ಸೋ ಖರ್ಚು ಕಡಿಮೆ, ಸಿಟಿ ಒಳಗಾದ್ರೂ ಜಾಸ್ತಿ ಆಗ್ಬೋದೇನೋ. ಏನ್ ಮಾಡಕತ್ತೀರಿ? ಅಷ್ಟ್ರು ಅಡ್ಗೆ ಮನೆಗೆ ಸೇರಿರಲ್ಲ ತಾಯಿ ಮಕ್ಳು. ನೀ ಯಾವಾಗ ಬಂದೆಪ್ಪ ಪ್ರತಾಪ? ಅಪ್ಪ ನಾನು ಈಗ ಸ್ವಲ್ಪ ತಾತಪ್ಪ ಬಂದ. ಏನು ಇಲ್ಲಿ ನಡೆಸಿರಲ್ಲ ನಿಮ್ ಡಿಸ್ಕಷನ್ ಏನಾತ? ಏನ ಪ್ರತಾಪ್ ಮಾವರು ಮನಿ ಕಟ್ಟಿಸ್ತಾರಂತ್ರಿ ಇಲ್ಲಿ ಇನ್ನೊಂದು. ನನಗೂ ಕಿವಿಗೆ ಬಿತ್ತು, ಅವ ಹೇಳಿದ್ದು ಕೇಳಿಸ್ತು. ನೋಡಪ್ಪ, ಈಗ ನಾವ ಬ್ಯಾರೆ ಆಗಿಲ್ಲ ಅಣ್ತಮ್ಗಳು. ಏನು ನಮ್ಮ ಅಣ್ಣ ಈಗ ನಾವು ಅಣ್ತಮ್ಗಳು ಈಗ ಬ್ಯಾರೆ ಆಗಿವಿ. ಯಾವಾಗ ನೀವೆಲ್ಲಾರು ಹುಟ್ಟಿ ನಿಮ್ಮ ಮದುವೆ ಆದ್ಮ್ಯಾಗ. ಹೌದಾ? ನೀವಿನ್ನ ನಿಮ್ಮ ಮಕ್ಳು ಸಣ್ಣವದವು. ಈಗ ನೀವು ಬ್ಯಾರೆ ಮಾಡಿದ್ರಂದ್ರ ಊರಾಗ ನನ್ನ ಹೆಸರು ಕೆಡತ್ತ. ಏನು ನೀ ಈಗ ಹೆಂಗೂ ಬ್ಯಾರೆ ಇದೆಯಲ್ಲ, ಮತ್ತೆ ಯಾಕಿದೀಗ ಮನಿ ದರಗಳಿ? ಅದಕ್ಕಲ್ಲಪ್ಪ, ನಾ ಬ್ಯಾರೆಲ್ಲ ಹಾಕತ್ತೀನಿ, ನಾ ಜೊತೆಗೆ ಇರ್ತೀನಿ. ಅಂದ್ರೆ ನಾವು ಬಂದಾಗ ಹೋದಾಗ ನನ್ನ ಕ್ಲೈಂಟ್ಸ್ ಎಲ್ಲ ಬರ್ತಾರಲ್ಲ, ಅದಕ್ಕೆ ನಮಗೊಂದು ಬ್ಯಾರೆ ಮನಿ ಇದ್ರೆ ನಂಗೆ ಅನುಕೂಲ ಆಗುತ್ತಾ ಅಂತ ಅಷ್ಟ. ಈಗಿರ್ಲಿ ಏನ್ ತಮ್ಮ, ಈಗ ಅದ್ರದ್ದು ಯೋಚನೆ ಮಾಡ್ಬೇಡ. ಇವ ಇಲ್ಲದನ ಎಣೆದಾವ್ ಬಂದೇ ಇಲ್ಲಲ್ಲ. ಅಪ್ಪ ಅದು ಅಣ್ಣ ಇವ್ರ ಹೊಲಕ್ಕೆ ಹೋಗ್ಯಾನಲ್ಲ, ಇನ್ನ ಬಂದಿಲ್ಲ. ಅವ್ರದ್ದು ಹೊಲ್ದಾಗಿದ್ದ ಕೆಲಸ ಮುಗಿಸ್ಕೊಂಡು. ಆತು, ಚಲೋ ಆತು. ನಡ್ರಿ ಚಾಪ ಕುಡೀರಿ, ಬೇರೆ ಏನ್ರ ಮಾತಾಡ್ರಿ. ಈಗ ಅದ್ರದ್ದು ಯೋಚನೆ ಬಿಟ್ಬಿಡಪ್ಪ ಪ್ರತಾಪ. ಹೇಳಿ ನೋಡ್ ನಾನು. ಪ್ರಭು ಬಂದಂದ್ರೆ ನನಗೊಂದಿಟ್ಟು ಬಂದು ಹೇಳು ಏನು. ಹ್ಞೂ ಆತಪ್ಪ. ಆಮೇಲೆ ಹೆಸರು ಮಾರಿದ ರೊಕ್ಕ ಎಲ್ಲ ಎಲ್ಲಿಟ್ಟಿ? ಕೊಡ್ಲಿಲ್ಲಲ್ಲ ನನ್ನ ಕೈಯಾಗ? ಅಪ್ಪ ಕೊಟ್ನಲ್ಲ, ಅಲ್ಲಿ ನೀವು ನಿಂತಿದ್ರಲ್ಲ ಇವ್ರ ಜೊತೆಗೆ, ಮಲ್ಲನಗೌಡ್ರ ಜೊತೆ ಮಾತಾಡ್ಕೊಂಡು, ಅವ ಕೊಟ್ಟಲ್ಲ. ಅಲ್ಲೋ ನಮ್ಗೆ ಏಸಗೆ ಹೆಸರು ನೀ ಕೊಟ್ಟಿದ್ರಷ್ಟು ರೊಕ್ಕ ಎಷ್ಟು ತೊಗೊಂಬ ಇಲ್ಲಿ ಎಲ್ಲ ರೊಕ್ಕ. ಇದ್ರದ್ದು ಗೊಬ್ಬರದ ಏಟು ಬಂತು ಅದೆಲ್ಲ ಖರ್ಚು ತೊಗೊಂಬಂದು ತೋರಿಸ್ ನನಗೆ ನೋಡೋಣ. ಏನಪ್ಪ ನೀನು ಎಲ್ಲ ಶಾಣೆ ಅದಿ ಅಂತ ಬಿಟ್ರೆ ನೀನು ಆಳ ಮೇಲೆ ಎಲ್ಲ ಬಿಟ್ಟು ಹಿಂಗೆ ಹಲಾನ್ ಪಲಾನ್ ಮಾಡಬಾರ್ದು. ಚಲ್ಲಕ ದಿಮ್ ಮಾಡಿದ್ರ ಭಾಳ ಕಷ್ಟ ಆಗುತ್ತಪ್ಪ. ನಿನಗೂ ಮಕ್ಕಳು ಮರಿಯದಾರ ಜಗ್ಗು. ನಡಿ. ಹ್ಞೂ ಅಪ್ಪ, ತೊಗೊಂಬಂದು ತೋರಿಸ್ತೀನಿ. ಅಪ್ಪ ನಿಂತ್ಕೊಳ್ರಿ ಇಲ್ಲಿ. ಅಲ್ಲಪ್ಪ ಒಂದು ಸಣ್ಣದಕ್ಕೆ ಕಟ್ಟಿಸ್ತಿದ್ನಲ್ಲಪ್ಪ, ನೀವೇನದಕ್ಕೆ ರೊಕ್ಕ ಕೊಡ್ಬೇಡ್ರಿ, ನಾನು ನನ್ನ ರೊಕ್ಕ ಹಾಕಿ ಕಟ್ಟಿಸ್ತೀನಿ. ನೋಡು ಪ್ರತಾಪ, ಬ್ಯಾಡ ಅಂದ್ಮ್ಯಾಗ ಬ್ಯಾಡ ಅಷ್ಟ, ಮುಗೀತು. ಮತ್ತೆ ಅದ್ರ ಬಗ್ಗೆ ಡಿಸ್ಕಷನ್ನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಹೋಗು, ನೀವೇನಾರ ಕೆಲಸ ಬಗ್ಸಿ ಇದ್ರೆ ಮಾಡು, ಎದ್ದಾಳು. ಅಪ್ಪ ಆದರೂ ಒಂದು ಸ್ವಲ್ಪ ಬ್ಯಾಡ ಅಂದೆ, ಮುಗೀತು. ನಿಮ್ಮ ವಾಪಸ್ ಯಾವಾಗ ಹೋಗಿದ್ದಿ? ನಾಡ್ದು ಹೋಗ್ತೀನಪ್ಪ. ಏನು ನಾಡ್ದು ಹೋಗ್ತೀಯ? ಅಲ್ಲ ಒಂದು ಕೆಲಸ ಮಾಡು, ನೀನು 2 ದಿನಕ್ಕೊಂದ್ಸರಿ ಇಲ್ಲಿ ಬರ್ತೀಯಂದ್ರೆ ನೀನು ಈಗಿನ ಕರ್ಕೊಂಬಂಬಿಡು. ನೀನು ಹೆಂಡ್ತಿನ ನಿನ್ನ ಮಕ್ಳು ಕರ್ಕೊಂಬಂದು ಇಲ್ಲಿ ಇಟ್ಬಿಡು. ನೀ ಅಡ್ಡಾಡುವಂತೆ ಅಂತ. ಈಗ ನೀನು ಊಟಕ್ಕೆ ತೊಂದರೆ ಆಗುತ್ತೆ ಅಂತ ಆಕಿನ ಕರ್ಕೊಂಡೋಗಿ ಅಲ್ಲಿ ಇಟ್ಕೊಂಡು, ಪಾಪ ಹುಡುಗಿ ಇಲ್ಲೇ ಇರ್ಬೇಕಂತ ಎಷ್ಟು ಆಸೆ ಪಡುತ್ತಾ ಅಂತ ಕಿಂಗ್ ತೊಗೊಂಡೋಗಿ ನೀ ಅಲ್ಲಿಟ್ಟಿದ್ದಿ. ಈಗ ನೋಡಿದ್ರೆ ನೀ 3 ದಿನಕ್ಕೊಂದ್ಸರಿ ಇಲ್ಲೇ ಬಂದು ಕುಂತ್ರ ಆ ಹುಡುಗಿಗತಿ ಏನು ಬಸರೈತದ ಹೆಣ್ಮಗಳು? ಐದು ನಿನಗೆ ಏಟ್ರ ಕಬರ? ಇವತ್ತು ಹೊಂಟೀನಿ ರಾತ್ರಿ ಅಷ್ಟ, ನಾಳೆ ಮುಂಜಾನೂ ಇಲ್ಲ. ಆ ಹುಡುಗಿ ಒಂದೇ ಇರ್ಬೇಕನ? ನಡಿ ಮೊದ್ಲು ಇಲ್ಲಿಂದ. ಅಯ್ಯೋ ನನ್ನ ತಲೆಗೆ ಒಂದಿಷ್ಟು. ಪ್ರತಾಪ, ಅವ್ವ ನೀನು ಹೆಂಡ್ತಿ ಫೋನ್ ಮಾಡಿದ್ದಿಲ್ಲ, ನಾ ಮರ್ತು ಬಿಟ್ಟೆ. ನಿಮ್ಮ ಮಕ್ಕಂಡಿದ್ದೀನಿ, ಫೋನ್ ತೆಗಿಲಿಲ್ಲ ಅಂತ. ಅಲ್ಲಿ ಏನ್ರ ಬಂದಾರಂದ್ರಿ ಅಂತಂದು ಕೇಳಿಲ್ಲ. ಅಲ್ಲೇನ್ರ ಬಂದ ಅಂತ ಕೇಳಿದ್ಲ? ಹಂಗೆ ಕೇಳಿದ್ಲು, ಹೇಳಿ ಬಂದಿದ್ನೆಲ್ಲ. ಹೇಳಿಲ್ಲ. ಏಟೊತ್ತಿಗೆ ಮುಟ್ಟಿದ್ರು ನನಗೆ ಫೋನೇ ಮಾಡಲಿಲ್ಲ. ನಾ ಫೋನ್ ಮಾಡಿದ್ರು ಫೋನ್ ತಗೋಲ್ರು ಅಂತಂದ್ಲು. ಮತ್ತು ನೀನು ಮುಟ್ಟಿದ ಕುಳಿಕಿ ಒಂದು ಫೋನ್ ಮಾಡಿ ಹೇಳ್ಬೇಕಲ್ಲ ಪಾಪ ಬಸ್ರಣ್ಣ ಮಗಳು. ಹಂಗೆ ಇದು ಮಾಡಬಾರ್ದಲ್ಲ ಯಪ್ಪ ನೀನು. ಅದು ಅವ್ವ ಬಹಳ ತೆಲು ಆಗತ್ತಿತ್ತಲ್ಲ, ಮಲ್ಲಿ ಒಂದಿಟ್ಟು ಕಾಪಿ ತಂದು ಕೊಟ್ಲು, ಕುಡ್ದತ್ನ ಹಂಗೆ ಮಲಗಿಬಿಟ್ಟೆ. ನನಗದು ಒಂದಿಟ್ಟು ಜಂಪ್ ಹತ್ತೆಲ್ಲ ಮರ್ತು ಬಿಟ್ನಾಳವ. ಅದು ಲೆಕ್ಕದ ಪುಸ್ತಕ ನೀನ ಹತ್ರ ಇರ್ಬೇಕಲ್ಲವ? ನಿನ್ನ ಗಂಡು ತೊಗೊಂಬರಕ್ಕೆ ಹೋಗ್ಯಾನ ನೋಡು, ಇನ್ನೂ ಯಾಕೆ ಬಲ್ಲಿ ತೊಗೊಂಬೋಗು. ಹ್ಞೂ ರೀ ಮಾವ, ತೊಗೊಂಬಂದೆ. ನೋಡಪ್ಪ, ನೀನಂತರೂ ಸಣ್ಣವಲ್ಲ ಪ್ರತಾಪ. ಅಪ್ಪ ನೋಡಪ್ಪ, ನಿಮ್ಮ ಮನೆಗೆ ಹಿರೇಮಗ, ನಿನಗೆ ಬುದ್ಧಿ ಹೇಳೋಷ್ಟಾಗಲಿ ಅಥವಾ ನಿನ್ನ ತಿಳುವಳಿಕೆ ಹೇಳೋಷ್ಟಾಗಲಿ ತಿಳುವಳಿಕೆ ನನಗಿಲ್ಲ. ಏನು ಅರ್ಥ ಮಾಡಿಕೊಂಡು ನೀ ಏನು ಮಾಡಕತ್ತೀಯಲ್ಲ ಅದಂತರೂ ಭಾಳ ಕೆಟ್ಟದ್ದು. ಹಿಂಗಾದ್ರೆ ಭಾಳ ಆಗೋದಿಲ್ಲ, ಬಿಡಿಸಿ ಹೇಳೋದಿಲ್ಲ. ಎಲ್ಲ ಹುಷಾರಾಗಿರು. ಇನ್ನು ನೀನು ಇಲ್ಲಿಂದ ಹೊರಡೋದು ಚಲೋ. ನಡಿ, ಅದೇನೈತೆ ನೋಡಿ ನೀನು ತೊಗೊಂಡು ಹೊಂಡಿನ. ಹ್ಞೂ ಅಪ್ಪ. ಏನ್ರಿ ಅದು? ಏನು ಹೇಳಿದ್ರಿ? ಏನು ಮಾಡಕತ್ತಾನವ?
ನೋಡು ಲಕ್ಷ್ಮಿ, ಮಕ್ಕಳು ಎಷ್ಟ ದೊಡ್ಡರಾದ್ರೂ ಅವ್ರಿಗೆ ಮಕ್ಕಳಾದ್ರೂ ಅವರು ಸರಿದಾರೆ ಹೊಂಟಾರ ಇಲ್ಲ ಏನು ಮಾಡ್ತಾರ ಅನ್ನೋದನ್ನು ಹೆತ್ತ ತಾಯಿ ತಿಳ್ಕೊಬೇಕು. ನೀ ಎಲ್ಲನೂ ಸಡ್ಲು ಬಿಟ್ಟು ಕುಂತ್ರ ನಡೆಯಂಗಿಲ್ಲ. ಒಂದಿಟ್ಟು ಮನೆಗೆ ಏನು ಹಾಕತ್ತತಿ ಏನಿಲ್ಲ ಅನ್ನೋದು ನೋಡು. ಆದಷ್ಟು ಆ ಮಲ್ಲಿನ ಮನೆಗೆ ಬರೋದನ್ನ ಕಮ್ಮಿ ಮಾಡಿಸು. ಅವರಮ್ಮ ಅವರಪ್ಪ ಇದ್ರಲ್ಲ ಅವ್ರು ಏನಾದ್ರು ಅದು ಅವರಮ್ಮ ಮಗಳ ಹತ್ರ ಹೋಗ್ಯಾಳಂತ, ಹಾಗಾಗಿ ಬಂದಿಲ್ಲ. ಅವರಪ್ಪ ಬರ್ತಾನಲ್ಲ. ಇನ್ನು ಮೇಲೆ ಸಂಜೆ ಮುಂದೆ 4 ಗಂಟೆ ನಂತರ ಆ ಹುಡುಗಿ ಮನೆಗೆ ಬರ್ತಕ್ಕದ್ದಲ್ಲ. ಅಷ್ಟ ಸೂಕ್ಷ್ಮ ಹೇಳೀನಿ, ಎಲ್ಲ ಬಿಡಿಸೇಳೋದಿಲ್ಲ. ಹಿಂಗಾದ್ರೆ ಬಗೆಹರಿದಿಲ್ಲ ತಿಳ್ಕೊ. ಎಲ್ಲಾನು ನಮ್ಗೆ ವಜ್ಜಕ್ಕವ ನಾಳೆ. ಅಲ್ಲ, ಇವ್ರು ಹಿಂಗೆ ಅಡ್ಗೋಡಿ ಮ್ಯಾಗ ದೀಪ ಇಟ್ಟಂಗೆ ಮಾತಾಡಿ ಹೋದ್ರೆ ನನಗೇನು ತಿಳಿತೈತಿ? ಯಾಕೆ ಹಿಂಗಂದ್ರೆ ಮಲ್ಲಿ ಇವ್ರ ಮಾತು ನಂಗೆ ತಿಳಿಲಿಲ್ಲಲ್ಲ. ಆತ್ಮಾರಾಮಾನಂದ ರಮಣ, ಆತ್ಮಾರಾಮ ಆನಂದ ರಮಣ, ಅಚ್ಯುತ ಕೇಶವ ಹರಿನಾರಾಯಣ, ಅಚ್ಯುತ ಕೇಶವ ಹರಿನಾರಾಯಣ, ಆತ್ಮಾರಾಮ ಆನಂದ ರಮಣ, ಆತ್ಮಾರಾಮ ಆನಂದ ರಮಣ, ಭವಭಯಹರಣ ವಂದಿತ ಚರಣ, ಭವಭಯಹರಣ ವಂದಿತ ಚರಣ, ರಘುಕುಲಭೂಷಣ ರಾಜೀವಲೋಚನ, ರಘುಕುಲಭೂಷಣ ರಾಜೀವಲೋಚನ, ಆತ್ಮಾರಾಮ ಆನಂದ ರಮಣ. ಗೊಂಬೆ ದೊಡಮ್ಮ, ಇನ್ನೊಂದು ಹಾಡು ಹಾಡ್ರಿ ದೊಡಮ್ಮ ಪ್ಲೀಸ್. ನೀ ಬಂದ್ಯಾವ? ಬಾ, ನಿಂಗೆ ಹಾಲು ಕೊಡ್ತೀನಿ. ಹಾಲು ಕುಡ್ದು ಬಿಸ್ಕೆಟ್ ಏನಾರ ತಿಂದು ನೀನು ಆಮೇಲೆ ಹಾಡು ಹಾಡುವಂತೆ ಅಂತ. ಹೋಮ್ವರ್ಕ್ ಮಾಡ್ದ ಹಾಡು ಹಾಡಿದ್ರೆ ಅವ್ವ ಬೈತಾಳ, ನಿಂಗೆ ಗೊತ್ತೈತಿಲ್ಲ? ಕುಡಿತೀನಿ ದೊಡಮ್ಮ. ದೊಡಮ್ಮ ನಂಗೆ ಇದು ಹಾಡು ದೊಡಮ್ಮ, ಚಂದಪ್ ಚಂದಪ್ ಚಲೋ ಹಾಡು ದೊಡಮ್ಮ. ಬಾಡ ಬಂಗಾರ, ಬಾ, ನೀನಿನ್ನ ಹಾಲು ಕೊಡ್ತೀನಿ, ಆಮೇಲೆ ನಿಂಗೆಲ್ಲ ಹೇಳ್ಕೊಡ್ತೀನಿ. ಹೋಮ್ವರ್ಕ್ ಮಾಡ್ದ ನೀನೇನಾರು ಆಟ ಆಡಕ್ಕೆ ಹೋದಿ, ಹಾಡು ಪಾಡು ಹಾಡ್ದಿ ಅಂದ್ರೆ ಬೈತೈತಿ ನಿಮ್ಮ ಮಮ್ಮಿ, ಗೊತ್ತೈತಿಲ್ಲ? ಬಾ ಪಟ ಪಟ ಬಾ. ಸರಿ ಬಾ, ನೀನ ಹಾಕ್ಕೊಡು ನಂಗೆ ಹಾಲು, ಮಮ್ಮಿ ಹಾಕ್ಕೊಡೋದು ಬಾ ನಂಗ. ಆಯ್ತು ಬಂಗಾರ, ನನ್ನ ಬಂಗಾರ ಗೊಂಬಿ, ನಡಿ. ಹಾಕಿನಿ, ಒಂದ ನಿಮಿಷ. ಇದಕ್ಕೆ ಬೂಸ್ಟ್ ಹಾಕ್ಲಾ ಬೋರ್ವಿಟ್ ಹಾಕ್ಲಮ್ಮ? ಹಾರ್ಲಿಕ್ಸ್ ಹಾಕ್ಲಾ? ನಂಗೆ ಬೋರ್ವಿಟ್ ಹಾಕೋ ದೊಡಮ್ಮ. ಸರಿ ತಗೋ. ಇದನ್ನ ನೀಟಾಗಿ ಕೆಳಗ ನೆಲಕ್ಕ ಚಾಪೆ ಮೇಲೆ ಕುತ್ಕೊಂಡು ಕುಡಿಬೇಕು, ಗೊತ್ತೈತಲ್ಲ? ನೀ ಏನಾರ ಅಲ್ಲಿ ಚೆಲ್ಲಿದೆ ಅಂದ್ರೆ ನಿಮ್ಮ ಮಮ್ಮಿ ನಿನಗ ಬೈಯದ. ಅಣ್ಣ ಬಂದಿಲ್ಲನ? ಬಂದಿಲ್ಲ ದೊಡ್ಡಮ್ಮ, ಅವಂದು ಇವತ್ತು ಸ್ಪೆಷಲ್ ಕ್ಲಾಸ್ ಐತಂತ. ಅವ್ರಿಗೆ ಸ್ಪೋರ್ಟ್ಸ್ ಅದಾವಂತ, ಪ್ರೈಮರಿ ಸ್ಕೂಲ್ ಅವ್ರಿಗೆ ಸ್ಪೋರ್ಟ್ಸ್ ಅದಾವಂತ. ಅದು 3ನೇ ಕ್ಲಾಸಿಂದ 7ನೇ ಕ್ಲಾಸ್ ಮಕ್ಕಳಿಗೆ ಅಷ್ಟ ಅಂತ, ನಮಗಿಲ್ಲ ಅಂತ. ಹೌದಾ? ಸರಿ ತಗೋ, ಇದು ತಗೋ ಕುಡಿ. ಅಯ್ಯೋ ಹೌದಲ್ಲ, ತಡಿ ಕೊಡಿಲ್ಲ ಅದನ್ನ. ನೀನೆಲ್ಲ ಕುತ್ಕೋ, ನಾ ತಂದು ಕೊಡ್ತೀನಿ. ಸರಿ ದೊಡ್ಡಮ್ಮ. ಓ, ಚಾ ಮಾಡ್ಕೊಂಡ್ರಾ? ಇಲ್ಲವಾ, ಚಾ ಮಾಡ್ಕೊಂಡಿಲ್ಲ. ನಿನ್ನ ಮಗಳು ಬಂದ್ಲಾ ಗೊಂಬಿ, ಆಕಿಗೆ ಹಾಲು ಹಾಕಿ ಅದಕ್ಕೆ ಬೋರ್ವಿಟ ಅಂದ್ರೆ ಬೋರ್ವಿಟ ಹಾಕೊಟ್ಟೀನಿ. ಹೌದಾ? ಕೊಡ್ರಿ, ನಾ ಕೊಡ್ತೀನಿ. ಅಲ್ಲಿ ಕೂತಾಳಾಕಿ, ಅದ ನಾನು ಕೇಳಿದೆ, ಕುಡಿತೀನಿ ಅಂದ್ಲು. ಹೌದಾ? ಸರಿ ಕೊಡು, ತಗೋ ಹೋಗು. ಅಂದಂಗ ಸಂಜೆ ಮುಂದೆ ರೊಟ್ಟಿ ಮಾಡ್ಬಿಡನ್ರಿ, ಯಾಕಂದ್ರೆ ಹಬ್ಬಕ್ಕೆ ಭಾಳ ಸಿಹಿ ಆಗೈತಿ, ರೊಟ್ಟಿ ತಿನ್ನಂಗಾಗಿಲ್ಲ ಅಂತ ಹೇಳಕತ್ತಿದ್ರು ಇವರು ನಿಮ್ಮ ಮೈದ್ನ. ಅದಕ್ಕೆ ರೊಟ್ಟಿ ಮಾಡಿ ಹಿರಿಕಾಯಿ ಪಲ್ಯ, ಹಿರಿಕಾಯಿ ಅದಾವ್ರಿ, ಗೊತ್ತಲ್ಲ ನಿಮ್ಮ ಮೈದ್ನಗ. ಅಕ್ಕ ಇಲ್ಲಿ ನೋಡ್ರಿ, ಹೇಳವ ಕೊಟ್ಟು ಬಂದ್ಬಿಡ್ಬೇಕಿಲ್ಲ ಗೊಂಬೆಗೆ ಹಾಲು, ಆರ್ತಾವು. ಕೊಟ್ಟು ಬರ್ತೀನಿ. ಅದಕ್ಕ ಗೊತ್ತಲ್ರಿ ನಿಮಗೆ, ಇವರು ನಾರ್ಮಲ್ ಹೀರಿಕಾಯಿ ಪಲ್ಯ ಮಾಡಿ ತಿನ್ನಲ್ಲ, ಎಣ್ಣೆಗಾಯಿ ಮಾಡಬೇಕು. ಬದ್ನಿಕಾಯಿ ಇಲ್ಲ ಬದ್ನಿಕಾಯಿನೇ ಮಾಡಿಬಿಡೋಣ ಅಂತಿದ್ದೆ. ಬೇರೆ ಏನು ತರಕಾರಿನೂ ಇಲ್ಲ, ಬೀನ್ಸು ತಿನ್ನಲ್ಲ ಇವರು. ಅದಕ್ಕೆ ಸರಿ ಮಾಡೋಣ ಬಿಡು. ಇನ್ನೊಂದೇನಾರ ಕಾಳಿನ ಪಲ್ಯ ಮಾಡ್ತೀನಿ. ಹೆಂಗೂ ನಮ್ಮ ಮಡಿಕೆ ಕಾಳು ನೆನೆಯಕಿನ, ಮತ್ತು ದೊಡ್ಡ ಮಾವರು ಬಂದಾರಲ್ಲ, ಅವರು ರೊಟ್ಟಿ ತಿಂತಾರ. ಸಾರು ಮೊಳಕೆ ಕಟ್ಟಿಂದ ಸಾರ ಮಾಡೋಣಲ್ಲ?
ಹಾಂ ಅಕ್ಕ ಮಾಡಿ ಪರವಾಗಿಲ್ಲ. ಸ್ವಲ್ಪ ಏನೋ ಇವ್ರು ಕರೆದ್ರು, ಅದೇನೋ ಮಾವ ಲೆಕ್ಕಪತ್ರ ನೋಡಬೇಕು ಒಂಚೂರು ಬಾರಮ್ಮ ಅಂದರು. ಇವ್ರಿಗೆ ಗೊತ್ತಲ್ಲ ಲೆಕ್ಕಪತ್ರದಷ್ಟು ಗೊತ್ತಾಗಲ್ಲ, ನಾನೇ ಇರಬೇಕು. ನನಗೀಗೆ ಬೋರ್ವಿಟ ಕೊಟ್ಟು ನಾನು ಹೋಗ್ತೀನಿ. ನೀವು ಹೋಗ್ರಿ. ಸರಿ, ನಾನು 2 ಪಲ್ಯ ಮಾಡಿರ್ತೇನೆ, ನೀ ಬಂದು ರೊಟ್ಟಿ ಮಾಡ್ತೀಯಾ ಅಕ್ಕ? ಮಾಡ್ತೀನಕ್ಕ. ಹಾಂ ಅಲ್ಲ ಹುಡುಗಿ, ಇಲ್ಲೇದೇನು ನೀನು? ಅಲ್ಲಿ ನಿಮ್ಮ ಮಾವರು ಕರೆಯಕತ್ತಾರ, ಅದೇನೋ ಲೆಕ್ಕಪತ್ರ ಕೊಡ್ಬೇಕಂತ, ಲೆಕ್ಕದ್ದೆಲ್ಲ ಅಂತಂದು. ನೀ ಏನು ಮಾಡಕತ್ತೀಯ ಇಲ್ಲಿ ಸುಮಂಗ್ಲ? ಅಲ್ಲ ಅದು ಅತ್ತೀರ ಬಂದ್ಲಲ್ರಿ ಗೊಂಬೆಗೆ ಬೋರೂಟ ಕೊಡಕತ್ತಿದ್ದೀನಿ ರೀ. ಮತ್ತೆ ಪಾಪ ಅದು ಬಂತು, ಏನು ಕೊಡೋದು ತಿನ್ನೋದು ಉಣ್ಣೋದು ಕೊಡೋದು ಬೇಡನ್ರಿ. ಅಯ್ಯ ಆಕಿಲ್ಲ ನಮ್ಮ ಮನ್ಯಾಗ, ಎಲ್ಲಿ ಹೋದ್ಲಕ್ಕಿ? ಏನಂದ್ರೆ ಅತ್ತೀರ ನಂಗೆ ಗೊತ್ತಿಲ್ಲ. ಮತ್ತೆ ನನ್ನ ಮಗಳು ಬಂದು ಕೇಳ್ತು ಬೋರ್ವಿಟ ಮಾಡ್ಕೊಡು ಅಂತಂದು ಕೊಡಕತ್ತೀನಿ ರೀ. ಈಗ ಕೊಟ್ಟು ಹೋಗ್ತೀನಿ ನೋಡ್ರಿ. ತಗೋ ಇಲ್ಲಿ ಗೊಂಬೆ, ಹಾಲು ಕುಡಿ. ಏ ಕತ್ತಿ, ತಗೋ ಇಲ್ಲಿ, ಇದನ್ನ ತಗೊಂಡ್ ಕುಡ್ದು ಕುಂದೂರು ಬುಕ್ಕ ತೆಗೆದು ನಾ ಬಂದು ಹೋಮ್ವರ್ಕ್ ಮಾಡಿಸ್ತೀನಿ. ಏನ ಬಡ್ತಬುತ್ತವ ನಿನಗೆ ಹೇಳಕತ್ತೀನಿ ನಾನು, ಅತಿ ಮಾಡಕತ್ತೀನಿ ನೀನು ಗೊಂಬೆ. ತಗೋ ಇದನ್ನ. ಏ ನೀ ಹೋಗು ಮೊದ್ಲ, ಕುಟ್ಟಿ ಎಲ್ಲ ಕುಡಿತಾಳಕ್ಕೆಲ್ಲ, ಸಣ್ಣಕ್ಕೆಲ್ಲ ಮತ್ತೊಂದಲ್ಲ. ನಾಕಿ ಹೇಳ್ತೀನಿ ಹೋಮ್ವರ್ಕ್ ಮಾಡ್ಸಂತ ಹೇಳಿ ಮಾಡಿಸ್ತಾಳ. ನೀ ಹೋಗು ನಿಮ್ಮ ಮಾವ ಕರೆಕತ್ತಾನ.